ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರುತ್ತೆ ಈ ರೆಸಿಪಿ. ಏನು ಗೊತ್ತಾ, ಒಂದೇ ಒಂದು ಹೀರೆಕಾಯಿಂದ 3 ರಿಂದ 4 ಜನ ಊಟ ಮಾಡ್ಬೋದು. ಸೊ ನಾನು ಅದಕ್ಕೆ ಏನು ಬೇಕೋ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಆಗಿರುವಂಥ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಟೊಮೊಟೊ ತುಂಬ ಚಿಕ್ಕದಾಗಿದೆ, ಅದಕ್ಕೋಸ್ಕರ 3 ಟೊಮೊಟೊನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹೀರೆಕಾಯಿನ ನೀಟಾಗಿ ಸಿಪ್ಪೆ ತೆಗೆದುಬಿಡಬೇಕು. ಈ ಸಿಪ್ಪೆಯಿಂದ ಕೂಡ ಚಟ್ನಿ ಮಾಡ್ಬೋದು. ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಮಂತ್ವರೆಗೂ ವೇಸ್ಟ್ ಆಗೋಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಚಟ್ನಿ, ಸ್ವಲ್ಪ ಸಾಂಬಾರು ಜೊತೆ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಊಟ ಮುಗಿಸ್ಬೋದು. ಸೊ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಒಂದು ಬಾಣಲಿಗೆ ಸಾಸಿವೆ ಆಯಿಲ್ನ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿರೋದನ್ನ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಸೊ ಇದೊಂದು ಸ್ವಲ್ಪ ಖಾರ ಇರಲಿಲ್ಲ, ಅದರಿಂದ ಒಂದು 5 ಹಸಿಮೆಣ್ಸಿನ್ಕಾಯಿನ ನಾನು ಸೇರಿಸ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ. ಒಂದು 15 ಮಿನಿಟ್ಸಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ನೀವು ಲಂಚಿಗೆ ಬೇಕಾದರೂ ಮಾಡ್ಕೊಬೋದು, ನೈಟ್ ಊಟಕ್ಕೆ ಬೇಕಾದರೂ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಸೊ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಟೊಮೊಟೊ ಮತ್ತು ಹೀರೆಕಾಯಿ ಏನಿದೆಯಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಒಂದು 2-3 ಜನ ಇರೋರಾದರೆ ಮನೆಗೆ ಒಂದು ಸತಿ ಮಧ್ಯಾಹ್ನ ಅಡುಗೆ ಮಾಡಿದ್ರೆ ರಾತ್ರಿ ಕೂಡ ಅದೇ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಸಾರು. ಸೊ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಬದನೆಕಾಯಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ಸೊ ಇವಾಗ 1 ಕಪ್ಪಷ್ಟು, ಚಿಕ್ಕ ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಹಾಕಬೇಡಿ, ಹೆಸರು ಬೇಳೆನೇ ಹಾಕಬೇಕು ಇದಕ್ಕೆ. ಯಾಕಂದರೆ ತೊಗರಿಬೇಳೆ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಆದರೆ ಅದರಲ್ಲಿ 1/4 ಭಾಗದಷ್ಟು ಟೈಮ್ ಕೂಡ ತೊಗೊಳ್ಳಲ್ಲ ಹೆಸರು ಬೇಳೆ ಬೇಯೋದಕ್ಕೆ. ನೀವು ನೆನೆಸಿ ಹಾಕ್ಕೊಳ್ತೀವಿ ಅಂದರೆ ಇನ್ನೂ ಬೆಟರು. ನೆನೆಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಇನ್ನೂ ಬೇಗ ಬೇಯುತ್ತೆ. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನೂ ಇಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಫ್ರೈ ಆದಮೇಲೆ ಇವಾಗ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸೀಸ್ಕೊಳ್ಳೋಕೆ ಹೋಗಬೇಡಿ, ನೀಟಾಗಿ ಹತ್ರನೇ ಇದ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್ ಅಷ್ಟೇ ಬೇಕಾಗಿರುತ್ತೆ ಈ ಸಾಂಬಾರಿಗೆ. ನೀವು ಅದರ ಆದಮೇಲೆ ನೀವು ಇನ್ನೇನು ಅಲ್ಲಿ ನಿಂತ್ಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಬಿಸಿನೀರಾದರೂ ಹಾಕ್ಕೋಬೋದು, ಇಲ್ಲ ತಣ್ಣೀರಾದರೂ ಹಾಕ್ಕೋಬೋದು. ಬೇಗ ಆಗಬೇಕು ನಿಮಗೆ ರೆಸಿಪಿ ಅಂತಂದರೆ ಬಿಸಿನೀರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ತಣ್ಣೀರನ್ನೇ ಸೇರಿಸ್ಕೊಬೋದು ನೀವು. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದೇ ಸತಿ ಚೆಕ್ ಮಾಡ್ಕೊಂಡ್ಬಿಡಿ. ಸೊ ನೋಡ್ತಿರ್ಬೋದು ಇವಾಗ ನೀರನ್ನೆಲ್ಲ ಸೇರಿಸಿದ್ದೀನಿ ನಾನು. ಯಾಕಂದರೆ ಹೆಸರುಬೇಳೆ ಬೇಯಬೇಕು, ಹೀರೆಕಾಯಿ ಬೇಯಬೇಕು, ಬದನೆಕಾಯಿ ಎಲ್ಲನೂ ಕೂಡ ಬೇಯಬೇಕಲ್ಲ, ಅದರಿಂದ ಒಂಚೂರು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಬೆಂದಾದಮೇಲೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿಯಾಗಿರುತ್ತೆ. ಬೇಗ ಕ್ವಿಕ್ಕಾಗಿ ಬೇಳೆ ಸಾರು ಎಷ್ಟು ಬೇಗ ಮಾಡ್ತೀವಿ ಅಷ್ಟು ಬೇಗ. ಕಟ್ಟಿಂಗ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಪ್ರೋಸೆಸ್ ಅಂತೂ ಮಾಡೋದು ತುಂಬಾ ಈಸಿ. ಸೊ ನಾನು ಸೈಡಲ್ಲಿ ರೈಸ್ಗೂ ಕೂಡ ಇಟ್ಕೊತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಬೇಳೆ ಇರುತ್ತಲ್ಲ ಹೆಸರು ಬೇಳೆ, ಅದು 2 ಭಾಗ ಆಗಿರಬೇಕು, ಅಲ್ಲಿವರೆಗೂ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ. ಸೊ ರೈಸ್ ಇಟ್ಟಿದ್ದೀನಿ, ಇನ್ನು ಸಾಂಬಾರು ಬೇಯ್ತಾ ಇದೆ. ನಾನಿವಾಗ ಒಂದು ಆಲೂಗಡ್ಡೆ ತೊಗೊಂಡು ಬಂದು, ಇವಾಗ ದಪ್ಪು ಸಿಗುತ್ತಲ್ವ, ಆಲೂಗಡ್ಡೆನ ತೊಗೊಂಡು ಬಂದು ಚಿಪ್ಸ್ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ಆಲೂಗಡ್ಡೆ ಫ್ರೈನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ, ಮಕ್ಕಳ ಬಾಕ್ಸಿಗೆ ಕೂಡ ಹಾಕಿ ನೀವು ಕಳಿಸ್ಬೋದು. ಸೊ ಈ ರೀತಿ ನಿಮಗೆ ಎಷ್ಟು ತಿನ್ನಾಗಬೇಕಾ ತಿಕ್ಕಾಗಬೇಕಾ ನಿಮಗೆ ಈ ಥರ ಸ್ಲೈಸ್ ಥರ ಮಾಡ್ಕೊಳ್ಬೇಕು. ಈ ಥರ ದಪ್ಪಗಿರೋ ಆಲೂಗಡ್ಡೆ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣಗಿರೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಕಟ್ ಮಾಡೋದಕ್ಕೆ. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ನನಗೆ ಒಂದು 6 to 7 ಸ್ಲೈಸಸ್ ಬಂತು. ನೀವು ಇನ್ನೂ ತೆಳ್ಳಗೆ ಕಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದರೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡ್ರೈ ಸ್ಪೈಸಸ್ ತೋರಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಗರಂ ಮಸಾಲ, ಅರಿಶಿನ ಪೌಡರು, ಇದು ಚಿಲ್ಲಿ ಪೌಡರು, ಧನಿಯಾ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಜೀರಿಗೆ ಪೌಡರು, ಸಾಲ್ಟ್, ಇಷ್ಟನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಿಮ್ಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನೇ ಒಂದೇ ಸತಿ ಪ್ಲೇಟಲ್ಲಿ ಇಟ್ಕೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಬೋದು, ಆಮ್ಚೂರ್ ಪೌಡರ್ ಹಾಕ್ಕೊಳ್ಬೋದು, ಇಲ್ಲ ನಮಗೆ ಚಾಟ್ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು. ಇಲ್ಲ ನಿಮ್ಗೆ ಇಲ್ಲಿ ಹಾಕಿಲ್ಲ ಅಂದರೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಂಡು ಕೂಡ ಚಾಟ್ ಮಸಾಲಾನ ತಿನ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಪೇಸ್ಟ್ ಏನಿದೆ ಅದನ್ನು ಆಲೂಗಡ್ಡೆಗೆ ಆಗೋ ಥರ ನೀಟಾಗಿ ಅಪ್ಲೈ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಇದು ನೆನಿಬೇಕು ಅಂತ ಏನಿಲ್ಲ, ನೆನೆಯೋಕ್ಕೆ ಅದು ನೆಂದರೆ ಚೆನ್ನಾಗಿರುತ್ತೆ, ಬಟ್ ಟೈಮ್ ಇಲ್ಲ ಅಂತಂದರೆ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಸೊ ಫೈನಲಿ ನೀರೆಲ್ಲ ಡ್ರೈ ಆಗಿ
ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಕೂಡ ನೀರು ಡ್ರೈ ಆಯಿತು. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀವು ನಮ್ಮ ಹತ್ರ ಸ್ಮ್ಯಾಶ್ ಮಾಡ್ಕೊಳ್ಳೋದಿದ್ರೆ ಅದಕ್ಕೂ ಹಾಕ್ಕೊಬೋದು, ಇಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು. ನನಗೆ ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ತುಂಬ ನುಣ್ಣಗೆ ಪೇಸ್ಟ್ ಆಗುತ್ತೆ. ಅದರಿಂದ ನಾನು ಈ ಥರ ಸ್ಮ್ಯಾಶರ್ ಇದೆ, ಅದರಲ್ಲಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದು ಗೈಸ್, ಫಿಲಿಪ್ಸ್ ಅವ್ರದ್ದು. ತುಂಬಾ ಚೆನ್ನಾಗಿದೆ. ನನಗೆ ಚಾಪರು, ಎಲೆಕ್ಟ್ರಿಕ್ ಚಾಪರು ಮತ್ತು ಇದು ಸ್ಮ್ಯಾಶರು ಎರಡೂ ಸಿಕ್ತು. ತುಂಬಾ 1700 1500 ರುಪೀಸ್ಗೆ ತುಂಬ ವರ್ತ್ ಅಂತ ಅನ್ನಿಸ್ತು. ನಾವು ಜ್ಯೂಸ್ ಕೂಡ ಮಾಡ್ಕೊಳ್ಬೋದು ಇದರಿಂದ. ಸೊ ನೋಡ್ಬೋದು ಇವಾಗ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಬೇಕು ಅಂದರೆ ನೀವು ಒಗ್ಗರಣೆ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಹೀಗೆ ಕೂಡ ತಿನ್ಬೋದು. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಹಾಕಿದ್ರಿಂದ ಅದರಿಂದ. ಸೊ ಸಾರು ರೆಡಿ ಆಯಿತು, ಕುದೀತಿದ್ದು ಸೈಡ್ಗೆ ಇಟ್ಟಿದ್ದಾದಮೇಲೆ ಇವಾಗ ಪೊಟ್ಯಾಟೊ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಪೊಟ್ಯಾಟೊ ತವಾ ಫ್ರೈ ಅಂತ ಹೇಳ್ಬೋದು. ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವಿವಾಗ ಜಾಸ್ತಿ ಫ್ರೈ ಮಾಡಿಬಿಟ್ಟು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಅದರ ಬದಲು ಇದೊಂಥರ ಹೆಲ್ದಿ ಆಪ್ಷನ್ ಅಂತ ಹೇಳ್ಬೋದು. ಪೊಟ್ಯಾಟೊ ಇಷ್ಟಪಡೋರ್ಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ನಾನು ಈ ರೀತಿ ಇಟ್ಟಿದ್ದೀನಿ. ಆಲೂಗಡ್ಡೆನ ಈ ಥರ ಇಟ್ಟಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಆಲೂಗಡ್ಡೆ ತುಂಬ ದಪ್ಪ ಕಟ್ ಮಾಡಿದ್ದೀನಿ ನಾನು, ಅದರಿಂದ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಇವಾಗ ಎರಡೂ ಕಡೆ ಬೇಯಿಸ್ಕೋಬೇಕಲ್ಲ, ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಬದನೆಕಾಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು, ಹೀರೆಕಾಯಲ್ಲಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ಇನ್ಸ್ಟೆಂಟಾಗಿ ತವಾ ಕಟ್ಲೆಟ್ ಮಾಡ್ತೀವಲ್ಲ, ಆ ರೀತಿ ಥರ ಫೀಲ್ ಆಗುತ್ತೆ. ನೀವು ಬೇಕು ಅಂದರೆ ಅಡುಗೆ ಸೋಡಾನು ಕೂಡ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಫ್ಲಫಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಸೊ ಇವಾಗ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನೀಟಾಗಿ ಸಿಮ್ಮಲ್ಲಿ ಹಾಕಿ ನೀಟಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಈಗ ರೈಸ್ ಕೂಡ ಆಯಿತು. ಅದನ್ನು ನಾನು ಯಾವಾಗಲೂ ಕೂಡ ಪಾತ್ರೆಯಲ್ಲೇ ಮಾಡ್ತಿರ್ತೀನಿ, ಕುಕ್ಕರಲ್ಲಿ ಮಾಡಲ್ಲ. ಫೈನಲಿ ನಮ್ಮ ಪೊಟ್ಯಾಟೊ ಫ್ರೈ ಅಂತೂ ರೆಡಿ ಆಯಿತು. ಟೇಸ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಯಾವಾಗಲೂ ಇನ್ಸ್ಟೆಂಟಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮನೇಲಿರೋರ್ಗೆ ಮಾಡಿಕೊಡ್ತಾಯಿದ್ದೆ, ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಅದೇ ಇಂಗ್ರೀಡಿಯೆಂಟ್ಸೇ ಅದನ್ನು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು, ನಮ್ಮ ಜವಾಬ್ದಾರಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ಪೊಟ್ಯಾಟೊನ ನೋಡ್ತಾ ಇದ್ದೀನಿ, ಈ ಥರ ಫೋರ್ಕಲ್ಲಿ ಹಾಕ್ಬಿಟ್ಟು ಚುಚ್ಚಿ ನೋಡಿದ್ರೆ ನಮಗೆ ಈಸಿಯಾಗಿ ಒಳಗಡೆ ಹೋಯ್ತು ಅಂತಂದರೆ ನಮ್ಗೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಫೈನಲಿ ನೋಡ್ಬೋದು, ನಾನಿವಾಗ ಪ್ಲೇಟಿಗೆ ಹಾಕಿ ಕೊಡ್ತಾ ಕೊಡ್ತಾಯಿದ್ದೀನಿ. ಇದು ಆನಿಯನ್ ಚಟ್ನಿ ಮಾಡಿದ್ದೆ. ಈ ರೆಸಿಪಿನ ನಾನು ಯಾವಾಗಾದರೂ ಶೇರ್ ಮಾಡ್ತೀನಿ. ಆನಿಯನ್ ಚಟ್ನಿ, ಆಮೇಲೆ ನಾವು ಮಾಡಿರೋಂಥ ಹೀರೆಕಾಯಿ ಸಾರು, ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಆಲೂಗಡ್ಡೆ ಫ್ರೈ, ಉಪ್ಪಿನಕಾಯಿ, ತುಂಬ ಬೆಸ್ಟ್ ಕಾಂಬಿನೇಷನು. ಇವತ್ತು ನಾನು ಮಾಡಿರೋದು ಮಧ್ಯಾಹ್ನದ ಊಟಕ್ಕೆ. ಇದನ್ನು ನೀವು ನೈಟ್ಗೂ ಕೂಡ ಮಾಡ್ಕೊಳ್ಬೋದು. ಈ ರೆಸಿಪಿ ಅಂತೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ಅಡುಗೆಗಳು ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಲ್ತ್ ವೈಸು ಕೂಡ ಮಸಾಲೆ ಇಲ್ದಂಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಲೂಗಡ್ಡೆ ಫ್ರೈನ ಟೇಸ್ಟ್ ಮಾಡೋಣ ಬನ್ನಿ. ನಾನು ಯಾವಾಗಲೂ ಮಾಡ್ತಿರ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಯಾವಾಗಲೂ ಮಾಡೋದು ಕೂಡ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಬರುತ್ತೆ, ಅದರ ಟೇಸ್ಟೇ ಹಾಗೆ. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸೊ ಏನು ಗೊತ್ತಾ, ಮುಂಚೆ ಎಲ್ಲ ಊಟ ಎಲ್ಲ ಆದಮೇಲೆ ಆರಾಮಾಗಿ ಮಲ್ಕೊಂಬಿಡ್ತಿದ್ದೆ. ಇವಾಗಂತೂ ಹಾಲಿಡೇಸ್ ಇರೋದ್ರಿಂದ ತುಂಬ ಸೋಂಬೇರಿತನ ಮಾಡಿದೆ. ರಜಾ ತಾನೇ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು ಅಂತಂದ್ಬಿಟ್ಟು ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ಬಟ್ ಇವಾಗ ಆ ಥರ ಅಲ್ಲ, ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತಿದ್ದೀನಿ ಲೈಫ್ ಸ್ಟೈಲ್ನ. ನಮಗೆ ಯಾರೂ ಆರೋಗ್ಯನ ತಂದುಕೊಡಲ್ಲ, ನಮಗೆ ನಾವೇ ತೊಗೋಬೇಕು. ಯಾಕೆ ನಾವು ನಗುನ ಬೇರೆಯವ್ರು ಬರ್ಸೋಕ್ಕಾಗಲ್ವೋ ಹಾಗೆ ನಾವು ಹ್ಯಾಪಿನೆಸ್ ಆಗಿರ್ಬೋದು, ಹೆಲ್ತ್ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ನಾವೇ ಕಾಳಜಿ ವಹಿಸಬೇಕು. ಅದರಿಂದ ನಾವಿವಾಗ ಊಟ ಆದಮೇಲೆ ಆಗಿರ್ಬೋದು ಆ ಥರ ಮಲ್ಕೊಳ್ಳಲ್ಲ. ನಾನು ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ. ಈ ರಜಾ ಇದೆ ಅಂತಂದ್ಬಿಟ್ಟು ಸೋಂಬೇರಿ ಮಾಡಿಕೊಂಡ್ರೆ ನಾಳೆನೂ ಮತ್ತೆ ನಾವೇ ಮಾಡಬೇಕಲ್ಲ. ಅದರಿಂದ ಇವಾಗ ಬಟ್ಟೆ ಇತ್ತು, ಆ ಬಟ್ಟೆನೂ ಕೂಡ ತಂದು ಮಡ್ಚಿಡೋಣ ಅಂತಂದ್ಬಿಟ್ಟು ಮಡ್ಚಿಟ್ಕೊತಾ ಇದ್ದೀನಿ. ಅದು ಒಂದು ಕೆಲಸ ಮುಗಿದೋಗುತ್ತೆ. ಸೊ ಹಾಗೆ ಮಳೆ ಬರೋ ಥರ ಬೇರೆ ಇತ್ತು. ಅದಾದಮೇಲೆ ವಿಡಿಯೋ ಎಡಿಟಿಂಗ್ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೊತೀನಿ. ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನೈಟ್ ಟೈಮು ಈ ಥರ ಮಧ್ಯಾಹ್ನ ಮಲಗಿಲ್ಲ ಅಂದರೆ ನೈಟ್ ಟೈಮ್ ಮಲ್ಕೊಂಡಾಗ ಸ್ವರ್ಗ ಥರ ನಿದ್ದೆ ಮಾಡಿರ್ತೀವಿ. ತಲೆಗೆ ದಿಮ್ ಕೊಟ್ಟಿರೋದೇ ತಡ, ಅಷ್ಟು ಬೇಗ ನಿದ್ದೆ ಬಂದಿರುತ್ತೆ. ಸೊ ಅದರಿಂದ ಮಧ್ಯಾಹ್ನ ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಬೇಕು ಅಂತಂದರೆ ಒಂದು ರೆಸ್ಟ್ ಮಾಡಿ, ಮಲ್ಕೊಳ್ಬೇಡಿ. ಅಂದರೆ ಸ್ವಲ್ಪ ಸೊಂಟ ನೋವು ಬಂತು ಅಂದಾಗ ಸ್ವಲ್ಪ ಬೆಡ್ ಮೇಲೆ ರೆಸ್ಟ್ ಮಾಡಿ ಹೊತ್ತು ನಿದ್ದೆ ಮಾಡಿಬಿಡ್ಬೇಡಿ ಆಯಿತಾ. ಮತ್ತೆ ನಿದ್ದೆ ಬರಲ್ಲ, ನೈಟಲ್ಲಿ ಒದ್ದಾಡ್ತಿರ್ಬೇಕು. ಸೊ ಬಟ್ಟೆ ಎಲ್ಲ ಮಡಚಿಬಿಟ್ಟು ಇವಾಗ ಅದರ ಪ್ಲೇಸಲ್ಲಿ ಎತ್ಕೊಂಡು ಹೋಗಿ ಇಡಬೇಕು. ಸೊ ಅಷ್ಟರಲ್ಲಿ ನಮ್ಗೆ ನಿದ್ದೆ ಬರ್ತಿದ್ರು ಕೂಡ ಈ ಥರ ಕೆಲಸ ಮಾಡ್ತಿದ್ದಾಗ ನಿದ್ದೆ ಅನ್ನೋದು ಹೋಗ್ಬಿಟ್ಟಿರುತ್ತೆ. ನಾವು ಮತ್ತೆ ಮಲ್ಕೋಬೇಕು ಅಂತ ಅನ್ಸಲ್ಲ, ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ ಮಾಡ್ತಿರ್ತೀವಿ ಅಷ್ಟೇ. ಸೊ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಬಟ್ಟೆ, ಆಮೇಲೆ ಮತ್ತೆ ಬಟ್ಟೆ ಹಾಕ್ಕೊಂಡು ನಾನು ನಿಮ್ಗೆ ಎಷ್ಟೊಂದು ಸತಿ ತೋರಿಸಿನಿ, ಬಟ್ಟೆ ರಾಶಿ ಹಾಕ್ಬಿಟ್ಟಿರ್ತೀನಿ ತಂದು ಈ ರೂಮ್ ನಾವು ಯೂಸ್ ಮಾಡಲ್ಲ ಅಲ್ವಾ, ಅದಕ್ಕೆ ಈ ರೂಮ್ ಎಕ್ಸ್ಟ್ರಾ ರೂಮ್ ಥರ ಎಲ್ಲ ತಂದಿಕ್ಕಿಟ್ಟಿರ್ತೀನಿ. ಸೊ ಬಟ್ಟೆನಂತೂ ಇವಾಗಂತೂ ಇತ್ತೀಚೆಗೆ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದನ್ನ ಕಲ್ತಿದ್ದೀನಿ. ಸ್ವಲ್ಪ ಬಟ್ಟೆಗಳನ್ನೆಲ್ಲ ತಂದು ಮಡಚಿರೋ ಬಟ್ಟೆನೆಲ್ಲ ಅದರ ಪ್ಲೇಸಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ ಈಗ. ಸೊ ನಾವು ಎತ್ಕೊಳ್ಳೋದು ನಾವು ಎತ್ಕೋಬೇಕಾದ್ರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಎತ್ಕೊಂಡ್ಬಿಟ್ರೆ ಬಟ್ಟೆ ಎಲ್ಲ ಗಲೀಜಾಗಲ್ಲ ಗೈಸ್. ಅಂದರೆ ಗಲೀಜಂದರೆ ಅದಕ್ಕೆ ಎದುರೋಗಲ್ಲ. ಸೊ ನಾವು ಎತ್ಕೊಳ್ಳೋದೇ ಅರ್ಜೆಂಟಲ್ಲಿ ಎತ್ಕೊಂಡು ಹೆಂಗಂದ್ರೆ ಹಂಗೆ ಅದು ಅಲ್ಲ ಇದಲ್ಲ ಅಂತ ಹಾಕ್ಬಿಟ್ರೆ ನೀಟಾಗಿ ಗಲೀಜಾಗ್ಬಿಡುತ್ತೆ ಬೇಗ ವಾರ್ಡ್ರೋಬು. ಸೊ ಹಚ್ಚೋದಂತೆ ಯಾವಾಗಲೂ ಮೆಸ್ಸಿ ಆಗಿರುತ್ತೆ. ಆಲ್ಮೋಸ್ಟ್ ಯಾವಾಗಾದ್ರೂ ಒಂದು ಸತಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಂದು ಗಂಗಾ ಅವ್ರದ್ದು ಮಾತ್ರ ನೀಟಾಗಿರುತ್ತೆ ಯಾವಾಗಲೂ ವಾರ್ಡ್ರೋಬು. ಯಾಕಂದರೆ ಅದನ್ನು ನಾನೇ ಎತ್ಕೊಡೋದು ಅಲ್ವಾ ಬಟ್ಟೆ, ಅದಕ್ಕೋಸ್ಕರ ಒಚ್ಚು ಅಂದರೆ ಒಚ್ಚುನೇ ಎತ್ಕೊತಾಳೆ. ಇದು ಬೇಡ ಅದು ಬೇಡ, ತೆಗೆದ ಮೇಲೆ ಅದನ್ನ ಮಡ್ಚೋದು ಇನ್ನೇನು ಟೈಮ್ ಆಗುತ್ತೆ ಅಂತ ಅಲ್ಲೇ ಬಿಸಾಕಿರ್ತಾಳೆ. ಸೊ ಬೆಡ್ ಕವರ್ಸು ಅಷ್ಟೇ ಕೆಳಗಡೆ ಒಂದು ರ್ಯಾಕಲ್ಲಿ ಇಟ್ಕೊಂಡಿರ್ತೀನಿ. ಎಲ್ಲನೂ ಕೂಡ ಇಟ್ಬಿಟ್ಟು ಇವಾಗ ಇನ್ನೇನು ಕುತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದರೆ ಮಳೆ ಬರ್ತಿತ್ತು. ಸೊ ಏನಾದರೂ ರೆಸಿಪಿ ಮಾಡೋಣ ಅಂತಂದ್ಬಿಟ್ಟು ಬಜ್ಜಿ ಬೋಂಡ ಏನಾದರೂ ಮಾಡೋಣ ಅನ್ನಿಸ್ತು. ಮಳೆ ಅಂತೂ ಸಖತ್ತು ಜೋರಾಗಿ ಬರ್ತಿತ್ತು. ಸೊ ಫೈನಲಿ ಇವತ್ತಿನ ವ್ಲಾಗ್ ಈ ರೆಸಿಪಿನ ಕೂಡ ಶೇರ್ ಮಾಡಿ. ನನ್ನ ಸಿಂಪಲ್ ವ್ಲಾಗ್ ಇದಾಗಿತ್ತು. ಸೊ ಮಳೆ ಬರ್ತಾಯಿದೆ, ತುಂಬ ತಂಪಾಗಿತ್ತು. ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ನಾನು ಕೂಡ ರೆಸ್ಟ್ ಮಾಡ್ತೀನಿ. ನೋಡ್ಬೋದು ಹೆಂಗೆ ಟಿ ವಿ ನೋಡ್ತಾ ಇದ್ದೇನೆ. ಬಾಯ್.